ನಮಸ್ಕಾರ. ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ರೋಚಕವಾಗಿ ಸೋತು ಅತ್ತರು ಹರ್ಮನ್. ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ. ಆಸೀಸ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಸೋತ ಬಳಿಕ ಟೀಂ ಇಂಡಿಯಾದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ನಿನ್ನೆ ವೈಜಾಗ್ನ YSR ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಮಹಿಳಾ ಏಕದಿನ ವಿಶ್ವಕಪ್ನ ಲೀಗ್ ಹಂತದ 9ನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ತಂಡ ರೋಚಕವಾಗಿ 3 ವಿಕೆಟ್ಗಳ ಸೋಲುಂಡುವ ಮೂಲಕ ಟೂರ್ನಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋಲಿನ ಮುಖಭಂಗವನ್ನ ಭಾರತೀಯ ವನಿತೆಯರ ತಂಡವನ್ನ ಎದುರಿಸಿದೆ ಸ್ನೇಹಿತರೆ. ಇದರೊಂದಿಗೆ ಸೆಮಿಸ್ ರೇಸ್ ಕೂಡ ಟೀಂ ಇಂಡಿಯಾಗೆ ಮುಂದೆ ಕಠಿಣವಾಗಲಿದೆ ಅಂತ ಹೇಳಬಹುದು. ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡಕ್ಕೆ ಉತ್ತಮ ಆರಂಭ ಸಿಕ್ಕಿತು. ಪ್ರತೀಕಾ ರಾವಲ್ ಹಾಗೂ ಸ್ಮೃತಿ ಮಂದಾನರವರ ನಡುವೆ ಶತಕದ ಜೊತೆಯಾಟವೂ ಕೂಡ ಕಂಡುಬಂದಿತು. ಅಂತಿಮವಾಗಿ ಭಾರತ ತಂಡ 48.5 ಓವರ್ಗಳಲ್ಲಿ 330 ರನ್ ಕಲೆ ಹಾಕಿ ಸರ್ವಪತನ ಕಂಡಿತು. ತಂಡದ ಪರ ಉಪನಾಯಕಿ ಸ್ಮೃತಿ ಮಂದಾನ 66 ಎಸೆತಗಳಿಂದ 80 ರನ್ ಹಾಗೂ ಪ್ರತೀಕಾ ರಾವಲ್ 75 ರನ್ಗಳ ಕೊಡುಗೆ ನೀಡಿದರು ಮತ್ತು ಹಾರ್ಲಿನ್ ಡಿಯೋಲ್ ಕೂಡ 38 ರನ್ ಸಿಡಿಸಿದರು. ಅತ್ತ ಆಸ್ಟ್ರೇಲಿಯಾ ತಂಡದ ಪರ ಸದರ್ಲ್ಯಾಂಡ್ ರವರು 5 ವಿಕೆಟ್ ಉರುಳಿಸಿದರು. ಈ ಗುರಿಯನ್ನು ಬೆನ್ನಟ್ಟಿದಂತ ಆಸೀಸ್ ತಂಡಕ್ಕೆ ನಾಯಕಿ ಎಲಿಸಾ ಹೆಲಿರವರ ಶತಕ ಆಸರೆಯಾಯಿತು. ಪರಿಣಾಮವಾಗಿ ಆಸ್ಟ್ರೇಲಿಯಾ 49 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು ನಿಗದಿತ ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿತು. ತಂಡದ ಪರ ಅಲಿಸಾ ಹೆಲಿ 142 ರನ್ ಹಾಗೂ ಎಲ್ಲಿಸ್ ಪೆರಿ ಆಜಿಯಾ 47 ರನ್ಗಳ ಇನ್ನಿಂಗ್ಸ್ ಆಡಿದರು. ಇತ್ತ ಶ್ರೀಚರಣಿ 3 ವಿಕೆಟ್ ಪಡೆದರು. ಇನ್ನು ಭಾರತ ಈ ಪಂದ್ಯ ಸೋತ ಬಳಿಕ ಮಾತನಾಡಿದ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದರು. ಸೆಮಿಸ್ ದೃಷ್ಟಿಕೋನದಿಂದಾಗಿ ಈ ಪಂದ್ಯ ಬಹಳ ಮಹತ್ವದ ಪಂದ್ಯವಾಗಿತ್ತು. ಅತಿಯಾಗೂ ಈ ಸೋಲು ನನಗೆ ತೀವ್ರ ನಿರಾಸೆ ತರಿಸಿದೆ. ತಂಡದ ಬೌಲಿಂಗ್ ಇಂದಿನ ಪಂದ್ಯದಲ್ಲಿ ನಿಜಕ್ಕೂ ಕಳಪೆಯಾಗಿತ್ತು. ಆದಿಯಾಗೂ ಇಂದಿನ ಪಂದ್ಯದಲ್ಲಿ ತಂಡ ಉತ್ತಮ ಆರಂಭ ಪಡೆದುಕೊಂಡಿತು. ನಾವು ಕೊನೆ ಹಂತದವರೆಗೂ ಆಲ್ಔಟ್ ಆಗಬಾರದಾಗಿತ್ತು. ಕೊನೆ ಓವರ್ನಲ್ಲಿ ಒಂದಿಷ್ಟು ರನ್ ಬಾರಿಸಿದರೆ ಪಂದ್ಯದ ಫಲಿತಾಂಶದಲ್ಲಿ ಬದಲಾವಣೆಯನ್ನು ನೋಡಬಹುದು ಎಂದು ಹರ್ಮನ್ ಹೇಳಿದರು. ಮತ್ತು ಮಾತು ಮುಂದುವರೆಸಿದ ಅವರು, ಆದಿಯಾಗೂ ಅಲಿಸಾ ಹೆಲಿ ಆಡಿದ ರೀತಿ ಅದ್ಭುತವಾಗಿತ್ತು ಮತ್ತು ಎಲ್ಲಿಸ್ ಪೆರಿ ಕೊನೆ ಹಂತದಲ್ಲಿ ಸಿಡಿಲಬ್ಬರದ ಆಟವನ್ನ ಆಡಿದ್ದಾರೆ. ಹೀಗಾಗಿ ಅವರಿಗೆ ಗೆಲುವಿನ ಕ್ರೆಡಿಟ್ ನೀಡಲೇಬೇಕು ಎಂದು ಹರ್ಮನ್ ತಿಳಿಸಿದರು. ಮತ್ತು ಮಾತು ಮುಂದುವರೆಸಿದ ಅವರು, ಆದಿಯಾಗೂ ಟೂರ್ನಿ ಈಗಾಗಲೇ ಆರಂಭಗೊಂಡಿದೆ. ನಮಗೆ ಇನ್ನೂ ಕೂಡ ಸಾಕಷ್ಟು ಪಂದ್ಯಗಳಿವೆ. ಅಲ್ಲಿ ಕಮ್ಬ್ಯಾಕ್ ಮಾಡಿ ಸೆಮಿಸ್ಗೆ ಭರ್ಜರಿಯಾಗಿ ಎಂಟ್ರಿ ನೀಡಲಿದ್ದೇವೆ ಎಂದು ಹರ್ಮನ್ ಹೇಳಿದ್ದಾರೆ. ನೋಡಿದ್ರಲ್ಲ, ಆಸ್ಟ್ರೇಲಿಯಾ ವಿರುದ್ಧ ಭಾರತ ಸೋತ ಬಳಿಕ ಹರ್ಮನ್ ಪ್ರೀತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.